ಪರಿಸರ ಅಧ್ಯಯನ ತರಗತಿಗಳನ್ನು ಮುಂದುವರಿಸುತ್ತಾ ಈ ಹಿಂದಿನ ಕ್ಲಾಸಲ್ಲಿ ಬಯೋಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆ ಎಂದರೇನು, ಯಾವ ಹಂತಗಳಲ್ಲಿ ಜೀವಿಗಳಲ್ಲಿ ವೈವಿಧ್ಯತೆ ಕಂಡುಬರುತ್ತದೆ, ಜೊತೆಗೆ ಆ ವೈವಿಧ್ಯತೆಯನ್ನು ಯಾವ ರೀತಿ ಮಾಪನ ಮಾಡ್ತೀವಿ ಅನ್ನೋದನ್ನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು ನೋಡಿಲ್ವೋ ಆ ವಿಡಿಯೋನ ಒಂದ್ಸಲ ನೋಡಿ. ಇವತ್ತಿನ ಕ್ಲಾಸಲ್ಲಿ ಹಾಟ್ಸ್ಪಾಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಹಾಟ್ಸ್ಪಾಟ್ ಅಂದರೆ ನೋಡಿ, ಬಯೋಡೈವರ್ಸಿಟಿ ಅಂದರೆ ಜೀವಿಗಳ ವೈವಿಧ್ಯತೆ ಎಲ್ಲಿ ಜಾಸ್ತಿ ಇರ್ತೈತೋ, ಜೀವಿಗಳ ವೈವಿಧ್ಯತೆ ಎಲ್ಲಿ ಜಾಸ್ತಿ ಇರ್ತೈತೋ ಅಲ್ಲಿ ಆಹಾರದ ಉತ್ಪಾದನೆಯೂ ಜಾಸ್ತಿ ಇರುತ್ತೆ. ಎಲ್ಲಿ ಆಹಾರದ ಉತ್ಪಾದನೆ ಜಾಸ್ತಿ ಇರ್ತೈತೋ ಅಲ್ಲಿ ವೈವಿಧ್ಯತೆಯೂ ಸಹಿತ ಅಧಿಕವಾಗಿರ್ತೈತಿ. ಜೊತೆಗೆ ಆ ಪ್ರದೇಶ ಪರಿಸರದ ದೃಷ್ಟಿಯಿಂದ ಆರೋಗ್ಯಯುತವಾಗಿರ್ತೈತಿ. ಅಂತಹ ಪ್ರದೇಶಗಳಿಗೆ ನಾವು ಹಾಟ್ಸ್ಪಾಟ್ಗಳು ಅಂತ ಕರಿತೀವಿ. ನೋಡಿ, ದೋಸ್ ಜಿಯೋಗ್ರಾಫಿಕಲ್ ರೀಜನ್, ಯಾವ ಒಂದು ಭೌಗೋಳಿಕ ಪ್ರದೇಶ ರಿಚ್ ಇನ್ ಎಂಡಮಿಕ್. ಎಂಡಮಿಕ್ ಅಂದರೆ ನೋಡಿ, ಈ ಶಬ್ದ ನೋಡಿ, ಎಂಡಮಿಕ್ ಅಂದರೆ ಸ್ಥಳೀಯವಾಗಿರಬೇಕು. ಆ ಸ್ಥಳದಲ್ಲಿ ಮಾತ್ರ ಆ ಜೀವಿ ಇರಬೇಕು ಅಥವಾ ಆ ಸಸ್ಯ ಇರಬೇಕು, ಬೇರೆ ಎಲ್ಲೂ ಸಿಗ್ತಾ ಇರಬಾರ್ದು. ಅಂತಹ ಒಂದು ಸಸ್ಯಗಳು ಅಲ್ಲಿ ಅಧಿಕವಾಗಿರಬೇಕು. ಜೊತೆಗೆ ಥ್ರೆಟೆಂಡ್ ಅಂದರೆ ನೋಡಿ, ಆ ಸಸ್ಯಗಳಿಗೆ ಅಥವಾ ಆ ಸ್ಥಳೀಯವಾಗಿರುವಂಥ ಜೀವಿ ಅಥವಾ ಸಸ್ಯಗಳಿಗೆ ಮಾರಕ ಅಂದರೆ ಮುಂದೆ ಅದು ನಶಿಸಿ ಹೋಗುವ ಹಂತಕ್ಕೆ ಬಂದಿರಬೇಕು, ನಶಿಸಿ ಹೋಗುವ ಪಟ್ಟಿಗೆ ಅದು ಸೇರ್ತಾ ಇರಬೇಕು ಅಂಥದನ್ನು. ಜೊತೆಗೆ ಅದರ ಹ್ಯಾಬಿಟಾಟ್ ನೋಡಿ, ಸ್ಪೀಸೀಸ್ ಫೇಸ್ ಸಿಗ್ನಿಫಿಕೆಂಟ್ ಥ್ರೆಟ್ಸ್ ಟು ಹ್ಯಾಬಿಟಾಟ್ ಲಾಸ್ ಅಂದರೆ ಅದರ ವಾಸಸ್ಥಾನ, ಆ ಜೀವಿ ಅಷ್ಟೇ ಅಲ್ಲ ಅದರ ವಾಸಸ್ಥಾನ ಸಹಿತ ನಶಿಸಿ ಹೋಗುವ ಹಂತದಲ್ಲಿರಬೇಕು. ಅಂತಹ ಪ್ರದೇಶವನ್ನು, ಅಂತಹ ಭೌಗೋಳಿಕ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ, ಹಾಟ್ಸ್ಪಾಟ್ ಅಂತ ಕರಿತೀವಿ. ಈ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರು? ಹಾಟ್ಸ್ಪಾಟ್ ಅಂತೇಳಿ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರು ಅಂದರೆ 1988ರಲ್ಲಿ ನಾರ್ಮನ್ ಮೇಯರ್ಸ್ ಅವರು ಏನು ಮಾಡ್ತಾರೆ, ಇವರು ಬ್ರಿಟಿಷ್ ಪರಿಸರ ಶಾಸ್ತ್ರಜ್ಞ. ಇವರು ಏನು ಮಾಡ್ತಾರೆ ಅಂದರೆ ಹಾಟ್ಸ್ಪಾಟ್ ಅನ್ನೋ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಅಂದರೆ ಈ ಡೈವರ್ಸಿಟಿಯಿಂದ ಕೂಡಿದ, ವೈವಿಧ್ಯತೆಯಿಂದ ಕೂಡಿದ ಜೀವಿಗಳ ರಕ್ಷಣೆಗಾಗಿ ಅಥವಾ ಅಂತಹ ಪ್ರದೇಶಗಳನ್ನು ಗುರುತಿಸಲು ಅವರು ಅಂತಹ ಪ್ರದೇಶಗಳಿಗೆ ಹಾಟ್ಸ್ಪಾಟ್ ಅಂತ ಹೆಸರಿಡ್ತಾರೆ. ನೋಡಿ, ಈ ಹಾಟ್ಸ್ಪಾಟ್ಗಳನ್ನು ಗುರುತಿಸೋದು ಯಾರು ಅಂದರೆ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತೇಳಿ, CI ಅಂತ ಕರಿತೇವೆ, ಕನ್ಸರ್ವೇಷನ್ ಇಂಟರ್ನ್ಯಾಷನಲ್. ಮತ್ತು ಇದರ ಜೊತೆಗೆ ಇಲ್ಲೊಂದಿದೆ CEPF ಅಂತೇಳಿ, ಅಂದರೆ ಕ್ರಿಟಿಕಲ್ ಎಕೋಸಿಸ್ಟಮ್ ಪಾರ್ಟ್ನರ್ಶಿಪ್ ಫಂಡ್ ಅಂತೇಳಿ. ಇದೇನು ಮಾಡುತ್ತೆ ಅಂದರೆ ಈ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಇದೆಯಲ್ಲ, ಇದಕ್ಕೆ ತಾಂತ್ರಿಕ ಮತ್ತು ಧನ ಸಹಾಯವನ್ನು ಮಾಡ್ತೈತಿ. ಯಾವುದು? CEPF. ನೋಡಿ, ಇದು ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಏನು ಮಾಡುತ್ತೆ, ಡಿಫೈನಿಂಗ್ ಪ್ರಮೋಟಿಂಗ್ ದ ಕಾನ್ಸೆಪ್ಟ್ ಆಫ್ ಹಾಟ್ಸ್ಪಾಟ್. ಈ ಹಾಟ್ಸ್ಪಾಟ್ಗಳ ವ್ಯಾಖ್ಯಾನ ಮಾಡ್ತೈತಿ. ಜೊತೆಗೆ ಇವುಗಳ ಸಂರಕ್ಷಣೆ ಜೊತೆಗೆ ಇದನ್ನು ಪ್ರಚುರಪಡಿಸ್ತೈತಿ. ಅಂದರೆ ಜಗತ್ತಿಗೆ ತಿಳಿ ಹೇಳ್ತೈತಿ ಇಂತಹ ಪ್ರದೇಶಗಳು ಹಾಟ್ಸ್ಪಾಟ್ಗಳು ಅಂತ, ಅದರ ಬಗ್ಗೆ ಮಹತ್ವವನ್ನು ತಿಳಿಸ್ತೈತಿ. ಯಾವುದು? ಕನ್ಸರ್ವೇಷನ್ ಇಂಟರ್ನ್ಯಾಷನಲ್. ಗೊತ್ತಲ್ವಾ? ಈಗ ಈ ಹಾಟ್ಸ್ಪಾಟ್ಗಳಿದಾವಲ್ಲ, ಈ ಹಾಟ್ಸ್ಪಾಟ್ಗಳಿಗೆ ಯಾವುದಾದ್ರೂ ಪ್ರದೇಶ ಸೇರಬೇಕಾದ್ರೆ ಏನು ಮಾಡಬೇಕು? ಈಗ ನಮ್ಮದೊಂದು ಪ್ರದೇಶ ಇದೆ, ನಮ್ಮ ಭಾರತದಲ್ಲಿ ಕೆಲವೊಂದು ಪ್ರದೇಶಗಳಿದಾವೆ. ಆ ಪ್ರದೇಶಗಳು ಹಾಟ್ಸ್ಪಾಟಿಗೆ ಸೇರ್ಬೇಕಂದ್ರೆ ಆ ಪ್ರದೇಶದಲ್ಲಿ ಯಾವ ನಿಯಮ ಇರಬೇಕು, ಯಾವ ನಿಯಮವನ್ನು ಅನ್ವಯ ಆಗಬೇಕು, ಆ ನಿಯಮವನ್ನು ನಾರ್ಮನ್ ಮೇಯರ್ಸ್ ಅವರು ಕೊಡ್ತಾರೆ. ಅದನ್ನು ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅದೇ ನಿಯಮವನ್ನು ಅಳವಡಿಸ್ಕೊಳ್ತೈತಿ. ಯಾವುದು? ನೋಡಿ, 2 ನಿಯಮಗಳಿದಾವೆ ಪ್ರಮುಖವಾಗಿ, 2 ನಿಯಮಗಳು, 2 ಕ್ರೈಟೀರಿಯಾ. 2 ನಿಯಮಗಳು ಅನ್ವಯ ಆಗಬೇಕು ಆ ಪ್ರದೇಶದಲ್ಲಿ. ಏನು ನೋಡಿ, ಮೊದಲೇದು ಆ ಸ್ಪೀಸಿಸ್ ಏನಿದೆಯಲ್ಲ, ಆ ಪ್ರಭೇದ ಅದು ಎಂಡಮಿಸಮ್ ಆಗಿರ್ಬೇಕು, ಅಂದರೆ ಸ್ಥಳೀಯವಾಗಿರ್ಬೇಕು. ಯಾವುದಾದ್ರು ಪ್ರಭೇದ ಸ್ಥಳೀಯವಾಗಿರ್ಬೇಕಂದ್ರೆ ಅಂದರೆ ಇಲ್ಲಿ ಸಿಗುವಂತಹ ಸಸ್ಯ ಅಥವಾ ಪ್ರಾಣಿ ಬೇರೆ ಎಲ್ಲೂ ಸಿಗಬಾರ್ದು. ಅಕಸ್ಮಾತ್ ಇಲ್ಲಿ ನಶಿಸಿ ಹೋತಂದರೆ ಅದು ಇಡೀ ಭೂಮಿಯ ತುಂಬೆಲ್ಲ ನಶಿಸಿ ಹೋಗಿರ್ಬೇಕು. ಅಂದರೆ ಇಡೀ ಭೂಮಿಯಲ್ಲಿ ಎಲ್ಲೂ ಸಹಿತ ಕಂಡು ಬರದೇ ಇರುವಂತಹ, ಕೇವಲ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಕಂಡುಬರುವಂತಹ ಜೀವಿಗಳು, ಅದನ್ನು ನಾವು ಎಂಡಮಿಸಮ್ ಅಂತ ಕರಿತೀವಿ. ಎಂಡಮಿಸಮ್ ಅಂತ ಕರಿತೀವಿ. ಅಂತಹ ಜೀವಿಗಳು ಅಥವಾ ಅಂತಹ ಸಸ್ಯಗಳು ಎಷ್ಟಿರಬೇಕು? 1500 ಪ್ರಭೇದಗಳು ಅಲ್ಲಿರಬೇಕು. ಯಾವುವು? ಸಸ್ಯಗಳಾದರೆ ವೆಸ್ಕ್ಯುಲರ್ ಪ್ಲಾಂಟ್. ಏನಿದು ವೆಸ್ಕ್ಯುಲರ್ ಅಂದರೆ ನೋಡಿ, 1500 ವೆಸ್ಕ್ಯುಲರ್ ಪ್ಲಾಂಟ್ಗಳಿದ್ರೆ, ವೆಸ್ಕ್ಯುಲರ್ ಪ್ಲಾಂಟ್ಸ್ ಅಂದರೆ ವಾಹಕನಾಳ ಸಹಿತ
ಅಂದರೆ ವಾಹಕನಾಳ ಇರಬೇಕು. ವಾಹಕನಾಳ ಅಂದ್ರೆ ಏನು ನೋಡಿ, ಬೇರಿನಿಂದ ನೀರು ಮತ್ತು ಆಹಾರವನ್ನು ತೆಗೆದುಕೊಂಡು ಹೋಗುವಂಥ ಒಂದು ನಾಳ ಇರ್ತೈತಿ ಸಸ್ಯಗಳಲ್ಲಿ. ಆ ನಾಳ ಅಭಿವೃದ್ಧಿ ಆಗಿರಬೇಕು ಅಂತಹ ಸಸ್ಯಗಳಲ್ಲಿ. ಆ ನಾಳಕ್ಕೆ ಏನಂತ ಕರಿತೀವಿ ನಾವು? ವೆಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಕರಿತೀವಿ. ವೆಸ್ಕ್ಯುಲರ್ ಪ್ಲಾಂಟ್ಸ್ ಎಷ್ಟಿರಬೇಕು? 1500. ಇದು ಮೊದಲ ಕ್ರೈಟೀರಿಯಾ. ಏನಾಯ್ತು ಮೊದಲ ಕ್ರೈಟೀರಿಯಾ? ಸ್ಪೀಸಿಸ್ ಎಂಡಮಿಸಮ್, ಅಂದರೆ ಸ್ಥಳೀಯ ಮಟ್ಟದಲ್ಲಿರುವಂತಹ ಜೀವಿಗಳು ಎಷ್ಟು ನೋಡಿ, 1500 ಪ್ರಭೇದಗಳು ವೆಸ್ಕ್ಯುಲರ್ ಪ್ಲಾಂಟ್ಸ್. 1500 ವೆಸ್ಕ್ಯುಲರ್ ಪ್ಲಾಂಟ್ಸ್ ಅಲ್ಲಿರಬೇಕು, ಸ್ಥಳೀಯ ಮಟ್ಟದಲ್ಲಿರುವಂಥದ್ದು. ಜೊತೆಗೆ ಇನ್ನೊಂದು ಕ್ರೈಟೀರಿಯಾ, ಡಿಗ್ರಿ ಆಫ್ ಥ್ರೆಟ್, ಅಂದರೆ ಆ ಪ್ರದೇಶಕ್ಕೆ ಬೆದರಿಕೆ ಇರಬೇಕು. ಅಂದರೆ ಆ ಪ್ರದೇಶ ನಶಿಸಿ ಹೋಗಿರ್ಬೇಕು. ಎಷ್ಟು ನಶಿಸಿ ಹೋಗಿರ್ಬೇಕಂದ್ರೆ 70%. 70% ನಶಿಸಿ ಹೋಗಿರ್ಬೇಕು. ಇದರ ಅರ್ಥ 30% ಉಳಿದಿರ್ಬೇಕು, ಕೇವಲ 30% ಉಳಿದಿರ್ಬೇಕು. 70% ನಶಿಸಿ ಹೋಗಿರ್ಬೇಕು, ಕೇವಲ 70%. ಆ 90% ನಶಿಸಿ ಹೋಗಿದ್ರೆ ಅಂಥದ್ದು ಸಹಿತ ಇಲ್ಲಿ ಸೇರ್ತೈತಿ. ಕೇವಲ 70% ಅಲ್ಲ, 70% ಮೇಲೆ ಅದು ಎಷ್ಟೇ ಆಗಿರ್ಬೋದು. ಅದು ಯಾವುದು? ಆ ಸ್ಪೀಸೀಸ್ಗಳ ವಾಸಸ್ಥಾನ, ಸ್ಪೀಸೀಸ್ಗಳ ಹ್ಯಾಬಿಟಾಟ್. ನೋಡಿ 70% ಒರಿಜಿನಲ್ ಹ್ಯಾಬಿಟಾಟ್ ಲಾಸ್ ಆಗಿರ್ಬೇಕು. 70% ಅದರ ಮೂಲ ಸ್ಥಳ ಏನಾಗಿರ್ಬೇಕು? ಲಾಸ್ ಆಗಿ. 70% ಅಂದರೆ 70% ಮೇಲೆ ಅದು ನಶಿಸಿ ಹೋಗಿರಬೇಕು. ಅಂತಹ ಪ್ರದೇಶಗಳು ಯಾವಾರು ಇದ್ದರೆ ಅದನ್ನು ಹಾಟ್ಸ್ಪಾಟ್ ಅಂತ ಕರಿತೀವಿ ನಾವು. ನೋಡಿ ಗೊತ್ತಾಯ್ತಲ್ವ? 2 ಕ್ರೈಟೀರಿಯಾ. ಒಂದು 1500 ವೆಸ್ಕ್ಯುಲರ್ ಪ್ಲಾಂಟ್ಸ್ ಇರಬೇಕು, ಜೊತೆಗೆ 70% ಅದರ ಮೂಲ ಸ್ಥಳವು ನಾಶ ಆಗಿರಬೇಕು. ಈ ಎರಡು ನಿಯಮಗಳನ್ನು ಯಾವ ಪೂರೈಸ್ತವಲ್ವಾ ಅವುಗಳನ್ನು ಹಾಟ್ಸ್ಪಾಟ್ಗಳು ಅಂತ ಕರಿತೀವಿ. ನೋಡಿ ಇಡೀ ಜಗತ್ತಿನಲ್ಲಿ ಇಂತಹ ಹಾಟ್ಸ್ಪಾಟ್ಗಳು ಎಷ್ಟಿದಾವೆ ಅಂದರೆ 36 ಇದಾವೆ. ನೋಡಿ ಎಷ್ಟಿದಾವೆ? ಅರೌಂಡ್ ದ ವರ್ಲ್ಡ್ 36 ಏರಿಯಾ ಕ್ವಾಲಿಫೈ ಆಸ್ ಎ ಹಾಟ್ಸ್ಪಾಟ್, ರೆಪ್ರೆಸೆಂಟ್ ಜಸ್ಟ್ 2.5 ಅರ್ತ್ಸ್ ಲ್ಯಾಂಡ್ ಸರ್ಫೇಸ್. ಅಂದರೆ ನೋಡಿ 36 ಹಾಟ್ಸ್ಪಾಟ್ಗಳು. ಎಷ್ಟು? 36 ಹಾಟ್ಸ್ಪಾಟ್ಗಳು. 36ನೇ ಹಾಟ್ಸ್ಪಾಟ್ ಯಾವುದು? ಉತ್ತರ ಅಮೆರಿಕದ ಪೂರ್ವ ತೀರ. 36 ಇತ್ತೀಚೆಗೆ ಎಷ್ಟದಾವೆ? 36 ಹಾಟ್ಸ್ಪಾಟ್. ಇಲ್ಲಿವರೆಗೂ 36 ಹಾಟ್ಸ್ಪಾಟ್ಗಳು ಇದಾವೆ. ಕನ್ಸರ್ವೇಷನ್ ಇಂಡಿಯಾ ಏನು ಮಾಡಿದೆ? 36 ಹಾಟ್ಸ್ಪಾಟ್ಗಳನ್ನು ಗುರುತಿಸಿದೆ. ಈ 36 ಹಾಟ್ಸ್ಪಾಟ್ಗಳು ಜಗತ್ತಿನಲ್ಲಿ ನಮ್ಮ ಭೂಮಿ ಇದೆಯಲ್ಲ, ನಮ್ಮ ಭೂಮಿಯ ಭೂಭಾಗ ಇದೆಯಲ್ಲ, ಆ ಭೂಭಾಗದ 2.5ರಷ್ಟು ಪ್ರದೇಶವನ್ನು ಅದು ಏನು ಮಾಡಿದೆ? ಆಕ್ರಮಿಸಿಕೊಂಡಿದೆ. ಈ ಹಿಂದೆ ಇದು ಎಷ್ಟಿತ್ತು ಗೊತ್ತಾ? 16% ಇತ್ತು. ಈಗ ಮಾನವರು ಏನು ಮಾಡಿಬಿಟ್ಟಿದ್ದಾರೆ? ಇಲ್ಲಿವರೆಗೂ ತಂದಿಟ್ಟಿದ್ದಾರೆ 2.5%, 2.5. ಈ ಹಿಂದೆ ಜಾಸ್ತಿ ಇತ್ತು, ಈಗ ಕಡಿಮೆ ಆಗ್ತಾ ಇದೆ. ನೋಡಿ ಇದು ಜಗತ್ತಿನಲ್ಲಿ ಕಂಡುಬರುವಂಥ 36 ಹಾಟ್ಸ್ಪಾಟ್ಗಳು. ನೋಡಿ ನಮ್ಮ ಭಾರತದಲ್ಲಿ ಇದು ಕೇವಲ ಹಾಟ್ಸ್ಪಾಟ್ಗಳು ಅಂತ ಆಯಿತು. ಈಗ ಹೋಪ್ ಸ್ಪಾಟ್ ಅಂತ ನೋಡ್ರಿ. ಹೋಪ್ ಸ್ಪಾಟ್ ಅಂದ್ರೆ ಏನು ಅಂದರೆ ಈ ಜಲಗಳು ಇರ್ತಾವಲ್ಲ, ನೀರಿರುವಂಥ ಪ್ರದೇಶ, ನೀರಿನ ತೀರ ಅಥವಾ ದ್ವೀಪಗಳು, ಇಂಥವು ಸಹಿತ ಹಾಟ್ಸ್ಪಾಟ್ಗಳಾಗಿರ್ತವೆ. ಅದಕ್ಕೆ ಹೋಪ್ ಸ್ಪಾಟ್ ಅಂತ ಕರಿತೀವಿ. ಎಲ್ಲಿ ನೀರು ಇರ್ತೈತಲ್ಲ ಆ ಪ್ರದೇಶಗಳ ಹೋಪ್ ಸ್ಪಾಟ್ ಅಂತ ಕರಿತೀವಿ. ಜಲವೈವಿಧ್ಯತೆಯಿಂದ ಕೂಡಿರ್ತೈತವಲ್ಲ, ಜಲವೈವಿಧ್ಯತೆ ಎಲ್ಲಿರ್ತೈತೋ ಅಲ್ಲಿ ಹೋಪ್ ಸ್ಪಾಟ್ಗಳು ಇರ್ತವೆ. ಅಂತಹ ಹೋಪ್ ಸ್ಪಾಟ್ಗಳಲ್ಲಿ ನಮ್ಮ ಭಾರತದಲ್ಲಿ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ್ 2. ನಮ್ಮ ಭಾರತದಲ್ಲಿ 2 ಹೋಪ್ ಸ್ಪಾಟ್ ಯಾವುದು? ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ್. ನೋಡಿ ನಂತರ ಮೆಗಾ ಡೈವರ್ಸಿಟಿ. ಏನಿದು ಮೆಗಾ ಡೈವರ್ಸಿಟಿ ಅಂದರೆ? ನೋಡಿ ಮೆಗಾ ಡೈವರ್ಸಿಟಿ ಅಂದರೆ ಇದೇನಿದೆಯಲ್ಲ 1500 ವೆಸ್ಕ್ಯುಲರ್ ಪ್ಲಾಂಟ್ಸ್ ಇದಾವಲ್ಲ, ಈ 1500ಗಿಂತ ಜಾಸ್ತಿ ಇದ್ದರೆ ಅಂದರೆ 5000 ಮೇಲಿದ್ರೆ, 5000 ವೆಸ್ಕ್ಯುಲರ್ ಪ್ಲಾಂಟ್ಸ್, 5000 ವೆಸ್ಕ್ಯುಲರ್ ಪ್ಲಾಂಟ್ಸ್ ಇದ್ದರೆ ಅದನ್ನು ಮೆಗಾ ಡೈವರ್ಸಿಟಿ ಅಂತ ಕರಿತೀವಿ. ಈ ಮೆಗಾ ಡೈವರ್ಸಿಟಿ ಜಗತ್ತಿನ 17 ದೇಶಗಳಿದಾವೆ. ಜಗತ್ತಿನಲ್ಲಿ 17 ದೇಶಗಳನ್ನು ನಾವು ಮೆಗಾ ಡೈವರ್ಸಿಟಿ ಕಂಟ್ರೀಸ್ ಅಂತ ಕರಿತೀವಿ. ಅರೌಂಡ್ ದ ವರ್ಲ್ಡ್ 17 ಕಂಟ್ರೀಸ್. ಇಡೀ ಜಗತ್ತಿನಾದ್ಯಂತ 17 ದೇಶಗಳು ಮೆಗಾ ಡೈವರ್ಸಿಟಿ, ಅದರಲ್ಲಿ ಭಾರತನೂ ಒಂದು. ಭಾರತ ಸಹಿತ ಏನು ಮೆಗಾ ಡೈವರ್ಸಿಟಿ. ಯಾಕಂದರೆ ಭಾರತದಲ್ಲಿ ಸಹಿತ ತುಂಬ ಶ್ರೀಮಂತಿಕೆಯಿಂದ ಕೂಡಿದ ವೈವಿಧ್ಯತೆಯ ಜೀವಿಗಳು ಕಂಡು ಬರ್ತವೆ. ನಮ್ಮ ಭಾರತದಲ್ಲಿ ಏನು ಎಲ್ಲರೂ ವೈವಿಧ್ಯತೆ ಇದೆ. ಸಾಂಸ್ಕೃತಿಕವಾಗಿ ವೈವಿಧ್ಯತೆ, ಜೀವಿಗಳಲ್ಲಿ ವೈವಿಧ್ಯತೆ, ಸಮಾಜದಲ್ಲಿ ವೈವಿಧ್ಯತೆ,
ಜಾತಿ ಧರ್ಮಗಳಲ್ಲಿ ವೈವಿಧ್ಯತೆ, ಈ ರೀತಿ ಹಲವಾರು ವಿಧದಲ್ಲಿ ವೈವಿಧ್ಯತೆ ನಮ್ಮ ಭಾರತದಲ್ಲಿ ಕಂಡು ಬರ್ತೈತೆ. ಅದರಲ್ಲಿ ವೈವಿಧ್ಯತೆಯಿಂದ ಕೂಡಿದಂತಹ ಜೀವಿಗಳಲ್ಲಿ ಸಹಿತ ಭಾರತ ಕೂಡಿದೆ. ಇಷ್ಟು ಮೆಗಾ ಡೈವರ್ಸಿಟಿಗಳಲ್ಲಿ ಭಾರತದ ಸಹಿತ ಒಂದು ಕೂಡಿದೆ. ಈಗ ಹಾಟ್ಸ್ಪಾಟ್ಗಳು ಎಷ್ಟಿದಾವೆ? 36. ಈ 36 ಹಾಟ್ಸ್ಪಾಟ್ಗಳಲ್ಲಿ ಭಾರತದ 4 ಹಾಟ್ಸ್ಪಾಟ್ಗಳಿದಾವೆ. ಭಾರತದ 4 ಹಾಟ್ಸ್ಪಾಟ್ಗಳು ಯಾವ್ಯಾವು? ಮೊದಲನೇದು ವೆಸ್ಟರ್ನ್ ಘಾಟ್ಸ್, ಎರಡನೇದು ಹಿಮಾಲಯ, ಮೂರನೇದು ಇಂಡೋ ಬರ್ಮಾ ಪ್ರದೇಶ, ನಾಲ್ಕನೇದು ಸುಂಡಾ ದ್ವೀಪಗಳು. ಗೊತ್ತಾಯ್ತಲ್ವಾ? ಭಾರತದಲ್ಲಿ ಎಷ್ಟಿದಾವೆ? ಒಟ್ಟು 4 ಹಾಟ್ಸ್ಪಾಟ್ಗಳು. ವೆಸ್ಟರ್ನ್ ಘಾಟ್ಸ್ ನೋಡಿ, ಮೊದಲನೇದಾಗಿ ವೆಸ್ಟರ್ನ್ ಘಾಟ್ಸ್ ಇದೇನಿದೆಯಲ್ಲ, ವೆಸ್ಟರ್ನ್ ಘಾಟ್ಸ್ ಇಡೀ ಈ 4 ನಮ್ಮ ಭಾರತದಲ್ಲಿ ಕಂಡು ಬರ್ತವೆ 4 ಹಾಟ್ಸ್ಪಾಟ್ಗಳಿದಂತಲೂ ಅತಿ ಹೆಚ್ಚು ವೈವಿಧ್ಯತೆಯಿಂದ ಕೂಡಿದ ಹಾಟ್ಸ್ಪಾಟ್. ಯಾಕಂದರೆ ಈ ವೆಸ್ಟರ್ನ್ ಘಾಟ್ಸ್ ಏನಿದೆಯಲ್ಲ, ಇದರಲ್ಲಿ ನಿಮಗೆ ಹಲವಾರು ರೀತಿಯ ಸ್ಥಳೀಯ ಜೀವಿಗಳು ಕಂಡು ಬರ್ತವೆ. ಉದಾಹರಣೆಗೆ ಸಿಂಹ ಬಾಲದ ಮಕಾಕ ಅಂತೇಳಿ ಈ ರೀತಿ ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತವೆ, ಬೇರೆ ಎಲ್ಲಿ ಕಂಡು ಬರುತ್ತೆ. ಜೊತೆಗೆ ವೈದ್ಯಕೀಯ ಗುಣವುಳ್ಳಂತಹ ಸಸ್ಯಗಳಿದ್ದಾವೆ ಇಂತಹ ಒಂದು ಪ್ರದೇಶ. ಉದಾಹರಣೆಗೆ ಈ 4 ಹಾಟ್ಸ್ಪಾಟ್ಗಳಿದಾವಲ್ವ, ಈ 4 ಹಾಟ್ಸ್ಪಾಟ್ಗಳು ಈ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ಒಂದು ವರದಿ ಕೊಡ್ತೈತಿ. ಅಂತಹ ವರದಿಯಲ್ಲಿ 90% ನಾಶ ಆಗಿದೆ ಅಂತ ಹೇಳಿದರು. 90% ಇಲ್ಲಿವರೆಗೂ ಈ ಏನಿದೆಯಲ್ಲ 4 ಹಾಟ್ಸ್ಪಾಟ್ಗಳು 90% ನಾಶವಾಗಿದೆ ಅಂತ ಹೇಳ್ತೈತೆ. ಉಳಿದೋರಂಥ ಈ ಪ್ರದೇಶವನ್ನು ಈಗ ನಾವು ಉಳಿಸ್ಕೋಬೇಕಾಗಿದೆ. ಈ ಪ್ರದೇಶಗಳು ಉಳಿಯೋದ್ರಿಂದ ನೋಡಿ, ನಮ್ಮ ಭಾರತದಲ್ಲಿ ಸಂಪದ್ಭರಿತವಾದ ಒಂದು ಆರೋಗ್ಯವಾದ ಒಂದು ಜನಸಂಖ್ಯೆಯನ್ನು ನಾವು ನಿಯಂತ್ರಣ ಮಾಡ್ಬೋದು, ಆರೋಗ್ಯವಾದ ಜನಸಂಖ್ಯೆಯನ್ನು ನಾವು ಬೆಳೆಸ್ಬೋದು. ಯಾಕಂದರೆ ಎಲ್ಲಿ ವೆಸ್ಟರ್ನ್ ಘಾಟ್ಸ್ ಎಲ್ಲ ನಾಶ ಆದವು ಅಂದರೆ ಇಲ್ಲಿ ಮಾನ್ಸೂನ್ಗಳು ಬರೋಲ್ಲ, ಮಾನ್ಸೂನ್ಗಳು ಬಂದರೂ ಸಹಿತ ಇಲ್ಲಿ ಮಳೆ ಸುರಿಸಲ್ಲ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅಂತಹ ಸಮಯದಲ್ಲಿ ಮಾನ್ಸೂನ್ ಬರಲಿಲ್ಲ, ಮಳೆ ಬರಲಿಲ್ಲ ಅಂದರೆ ಅಲ್ಲಿ ನದಿಗಳು ಸಹಿತ ತುಂಬಿ ಹರಿಯಲ್ಲ. ನದಿಗಳು ತುಂಬಿ ಹರಿಲಿಲ್ಲ ಅಂದರೆ ಈ ಹೊಲ ಗದ್ದೆಗಳಿಗೆ ನೀರು ಸಿಗಲ್ಲ. ಈ ಹೊಲ ಗದ್ದೆಗಳಿಗೆ ನೀರು ಸಿಗಲಿಲ್ಲ ಅಂದರೆ ಸಾವಿರಾರು ಜನ ಉಪವಾಸ ಸಾಯಬೇಕಾಗುತ್ತೆ. ಆದ್ದರಿಂದ ಇದು ಹಾಟ್ಸ್ಪಾಟ್. ನೋಡಿ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಏನಿದೆಯಲ್ಲ, ಇದು ಎಷ್ಟು ನೋಡಿ 6 ರಾಜ್ಯಗಳಲ್ಲಿ ಕೂಡಿದೆ ವೆಸ್ಟರ್ನ್ ಘಾಟ್ಸ್. ಇದು ವೆಸ್ಟರ್ನ್ ಘಾಟ್ಸ್ ಇಲ್ಲಿಂದ ಶ್ರೀಲಂಕಾವರೆಗೂ, ಶ್ರೀಲಂಕಾನೂ ಸಹಿತ ಈ ವೆಸ್ಟರ್ನ್ ಘಾಟ್ಸ್ ಹಾಟ್ಸ್ಪಾಟ್ಗಳಲ್ಲಿ ಬರುತ್ತೆ. ಗುಜರಾತ್ನ ತಪತಿ ನದಿಯಿಂದ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಈ ಎಲ್ಲ ರಾಜ್ಯಗಳಲ್ಲೂ ಸಹಿತ ಏನಿದೆ ಈ ವೆಸ್ಟರ್ನ್ ಘಾಟ್ಸ್ ಇದೆ. ಈ ಎಲ್ಲ ರಾಜ್ಯಗಳು ಹಾಟ್ಸ್ಪಾಟ್ನಲ್ಲಿ ಬರ್ತವೆ. ಗೊತ್ತಲ್ವ? ಇಲ್ಲಿ ಶ್ರೀಲಂಕಾನೂ ಸಹಿತ ಈ ವೆಸ್ಟರ್ನ್ ಘಾಟ್ಸಲ್ಲಿ ಬರುತ್ತದೆ. ಎರಡನೇದಾಗಿ ಹಿಮಾಲಯ. ನೋಡಿ, ಹಿಮಾಲಯ ಇದು ಅತಿ ಎತ್ತರವ ಪ್ರದೇಶದಲ್ಲಿರುವ ಹಾಟ್ಸ್ಪಾಟ್. ಜಗತ್ತಿನಲ್ಲೇ ಅತಿ ಎತ್ತರ ಪ್ರದೇಶದಲ್ಲಿರುವ ಹಾಟ್ಸ್ಪಾಟ್ ಅಂದರೆ ಅದು ಹಿಮಾಲಯ. ಹಿಮಾಲಯ ಮೌಂಟ್ ಎವರೆಸ್ಟ್ ಸಹಿತ ಇದರಲ್ಲಿ ಬರುತ್ತೆ. ಸುಮಾರು 6000 ಮೀಟರ್ ಎತ್ತರದಲ್ಲಿ ಸಹಿತ ಇಲ್ಲಿ ಸಸ್ಯಗಳು ಕಂಡು ಬಂದವು. ಆದ್ದರಿಂದ ಇದನ್ನು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್, ಬಿಸಿ ತಾಣ ಅಂತೇಳಿ ಹೇಳ್ತೀವಿ. ಇಲ್ಲಿ ಪಾಕಿಸ್ತಾನದಿಂದ ಹಿಡಿದು ಪಾಕಿಸ್ತಾನ್, ಭಾರತ, ನೇಪಾಳ, ಭೂತಾನ್ ಈ ಎಲ್ಲ ದೇಶಗಳು ಸಹಿತ ಇದರಲ್ಲಿ ಕಂಡು ಬರ್ತವೆ. ಇದರಲ್ಲಿ ನೋಡಿ, ಹಿಮಾಲಯ ಪ್ರದೇಶದ ಹಾಟ್ಸ್ಪಾಟ್ನಲ್ಲಿ ಭಾರತದ 44% ಹೊಂದಿದೆ. ಇದು ಹಿಮಾಲಯ. ನಂತರ ನೋಡಿ, ಈ ಕಡೆ ಭಾಗ ಬಂದರೆ ಇದು ಪೂರ್ವ ಹಿಮಾಲಯ. ಮೊದಲು ಪೂರ್ವ ಹಿಮಾಲಯ ಅಷ್ಟೇ ಇತ್ತು, ಈಗ ಎಲ್ಲ ಹಿಮಾಲಯನು ಕೂಡ್ಕೊಂಡಿದೆ. ಪೂರ್ವ ಹಿಮಾಲಯ ಈಗ ಎಲ್ಲವನ್ನ ನಾವು ಹಾಟ್ಸ್ಪಾಟ್ ಅಂತ ಕರಿತೀವಿ. ಹಿಮಾಲಯವೆಲ್ಲವನ್ನ ಹಾಟ್ಸ್ಪಾಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಇಂಡೋ ಬರ್ಮಾ. ಇಂಡೋ ಬರ್ಮಾ ಅಂದರೆ ಇಂಡಿಯಾ ಮತ್ತು ಬರ್ಮಾದ ಭಾಗ. ಬರ್ಮಾ ಅಂದರೆ ಮಯನ್ಮಾರ್ನ ಭಾಗ, ಭಾರತದ ಭಾಗ ಜೊತೆಗೆ ಮಯನ್ಮಾರ್ನ ಭಾಗ. ಈ ಬಾಂಗ್ಲಾದೇಶದ ಗಡಿಯಿಂದ ನೋಡಿ, ಇಲ್ಲಿಂದ ಈ ಎಲ್ಲ ಈಶಾನ್ಯ ರಾಜ್ಯಗಳು, ಈ ಬ್ರಹ್ಮಪುತ್ರ ನದಿಯ ದಕ್ಷಿಣದಿಂದ, ಬ್ರಹ್ಮಪುತ್ರ ನದಿ ಬರುತ್ತೆ ಅದರ ದಕ್ಷಿಣದಿಂದ ಈ ಎಲ್ಲ ಈಶಾನ್ಯ ರಾಜ್ಯಗಳು ಜೊತೆಗೆ ಯಾವುದು ಮಯನ್ಮಾರ್, ಕಾಂಬೋಡಿಯಾ, ಲಾವೋಸ್, ವಿಯೆಟ್ನಾಂ, ಈ ಕಡೆ ಮಲೇಷ್ಯಾ ಈ ಎಲ್ಲ ದೇಶಗಳು ಸಹಿತ ಇದರಲ್ಲಿ ಕಂಡು ಬರ್ತವೆ. ಇಲ್ಲಿ ಇಂಡೋ ಬರ್ಮಾ ರೀಜನ್ನಲ್ಲಿ. ಇದರ ಜೊತೆಗೆ ಭಾರತದ ಅಂಡಮಾನ್ ಸಹಿತ ಇಲ್ಲಿ ಕಂಡು ಬರುತ್ತೆ. ಭಾರತದ ಅಂಡಮಾನ್ ಅಂತಲ್ವ. ಇದರ ಜೊತೆಗೆ ಎಷ್ಟು 3 ಆಯಿತು. 4ನೇದು ನೋಡಿ, ಸುಂಡಾ ದ್ವೀಪಗಳು. ಇಂಡೋನೇಷ್ಯಾ ದ್ವೀಪಗಳಿದಾವಲ್ಲ ಅವನ್ನ ಸುಂಡಾ ದ್ವೀಪಗಳು ಅಂತ ಕರಿತೀವಿ. ಈ ಸುಂಡಾ ದ್ವೀಪಗಳು ನಮ್ಮ ಭಾರತದ ನಿಕೋಬಾರ್ ದ್ವೀಪವನ್ನು ಒಳಗೊಂಡಿದೆ. ಭಾರತದ ನಿಕೋಬಾರ್ ದ್ವೀಪ ಸಹಿತ ಸುಂಡಾ ದ್ವೀಪದ ಮುಂದುವರಿದ ಭಾಗ.
ಸುಂಡಾ ದ್ವೀಪ ಅಂದರೆ ಭಾರತದ ನಿಕೋಬಾರ್ ದ್ವೀಪ ಇದೆಯಲ್ಲ, ಆ ನಿಕೋಬಾರ್ ದ್ವೀಪ ಸಹಿತ ಇಲ್ಲಿ ಹಾಟ್ಸ್ಪಾಟ್, 4ನೇ ಹಾಟ್ಸ್ಪಾಟ್. ಅತಿ ಹೆಚ್ಚು ಹಾಟ್ಸ್ಪಾಟನ್ನು ಹೊಂದಿರೋದು ಪಶ್ಚಿಮ ಘಟ್ಟಗಳು. ನಂತರ ಭಾರತದಲ್ಲಿ ಸಹಿತ ಭಾರತದಿಂದ ಮುಂದುವರಿದು ಅತಿ ಕಡಿಮೆ ಅಂದರೆ ಅದು ನಿಕೋಬಾರ್. ಇದು ಭಾರತದ ಹಾಟ್ಸ್ಪಾಟ್ಗಳು. ಎಷ್ಟು? 4. ಒಂದು ವೆಸ್ಟರ್ನ್ ಘಾಟ್ಸ್, ಹಿಮಾಲಯ, ಇಂಡೋ ಬರ್ಮಾ ಮತ್ತು ಸುಂಡಾ ದ್ವೀಪಗಳು. ಇವು ಭಾರತದ ಜೈವ ವೈವಿಧ್ಯತೆಯಿಂದ ಕೂಡಿದ ಬಿಸಿ ತಾಣಗಳು ಅಥವಾ ಹಾಟ್ಸ್ಪಾಟ್ಗಳು ಅಂತೇಳಿ ನಾವು ಕರಿತೀವಿ. ಇದರಲ್ಲಿ ನಿಮಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕೇಳಿ, ನಾನು ನೆಕ್ಸ್ಟ್ ಹೇಳ್ತೀನಿ.